ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಸೈನ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಿಂದಿನ ತರಗತಿಯಲ್ಲಿ ನಾನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಲೆಸನನ್ನು ಮಾಡ್ತಾ ಇದ್ದೆ. ಇದು ಅದರ ಮುಂದಿನ ಭಾಗ. ಆ ವಿಡಿಯೋದಲ್ಲಿ ನಾನು ನಿಮಗೆ ಕಾರ್ಬನ್ ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ಳುವ ಸಲುವಾಗಿ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡರೆ ಏನಾಗುತ್ತೆ ಅನ್ನೋದನ್ನು ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನನ್ನ ತರಗತಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C4+ ಕ್ಯಾಟಯೋನನ್ನು ಉಂಟು ಮಾಡಬಹುದು. ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರುತ್ತೆ ಅಂತ ಹೇಳಿದರೆ 1s2 2s2 2p6 1s2 2s2 2p2. ಸೊ ಅದರ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನಾನು ಇನ್ನೊಂದು ಸಾರಿ ಬರೀತಾ ಇದ್ದೀನಿ, ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳಿ. ಸೊ ಅದರ ಪರಮಾಣು ಸಂಖ್ಯೆ 6. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಹೇಳ್ತೀವಿ 1s2 2s2 2p2. ಇದು ಕೆ ಶೆಲ್ಲು, ಇದು ಎಲ್ ಶೆಲ್ಲು. ಈಗ ಪರಮಾಣು ರಚನೆಯನ್ನು ನೋಡೋದಾದರೆ ಇದು ಬೀಜಕೇಂದ್ರದಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ ಹಾಗೆ 6 ಪ್ರೋಟಾನ್ಸ್ಗಳು ಇರ್ತಾವೆ. 6 ಪ್ರೋಟಾನ್ಸ್ಗಳು ಇರ್ತಾವೆ. ನೆಕ್ಸ್ಟು 6 ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಇದರ ಸುತ್ತಲೂ 6 ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಸೊ ಬೀಜಕೇಂದ್ರದಲ್ಲಿ 6 ಪ್ರೋಟಾನ್ಸ್ಗಳನ್ನು ನಾನೀಗ ಬರೆದೆ. ಮೊದಲೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ? 2 ಎಲೆಕ್ಟ್ರಾನ್ಸ್ಗಳು ಇದ್ದಾವೆ. ಇನ್ನು ಎರಡನೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ? 4 ಎಲೆಕ್ಟ್ರಾನ್ಸ್ಗಳು ಇದ್ದಾವೆ. 1 2 3 4. ಓಕೆ, ಸೊ ಇವಾಗ ಇದು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಏನಾಗ್ಬೋದು ಅಂತಂದರೆ C4+ ಕ್ಯಾಟಯೋನನ್ನು ಉಂಟು ಮಾಡಬಹುದು. ಒಂದು ವೇಳೆ ಇದು 4 ಎಲೆಕ್ಟ್ರಾನನ್ನು ಕಳ್ಕೊಂತು ಅಂತ ಹೇಳಿದರೆ ಪ್ರೀವಿಯಸ್ ಆಗಿ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಿದೆ 1s2 2s2 2p2 ಇದೆ. 4 ಎಲೆಕ್ಟ್ರಾನನ್ನು ಕಳ್ಕೊಂತು ಅಂತ ಹೇಳಿದರೆ ಏನಾಗುತ್ತೆ? ಬೀಜಕೇಂದ್ರದಲ್ಲಿ 6 ಪ್ರೋಟಾನ್ಸ್ಗಳು ಆ್ಯಸ್ ಇಟ್ ಈಸ್ ಅಷ್ಟೇ ಇರುತ್ತೆ. 1ನೇ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಇದು ಕೆ ಶೆಲ್ಲು, ಇದು ಎಲ್ ಶೆಲ್. ಓಕೆ, ಸೊ 4 ಎಲೆಕ್ಟ್ರಾನ್ ಕಳ್ಕೊಂತು ಅಂತಂದರೆ ಈ ಹೊರ ಕವಚದಲ್ಲಿರುವಂಥ 4 ಎಲೆಕ್ಟ್ರಾನ್ಗಳು ರಿಮೂವ್ ಆಗ್ತವೆ. ಅಂದರೆ ಏನಾಗುತ್ತೆ? ಈ ಕವಚ ಏನಾಗುತ್ತೆ ಅಂದರೆ ರಿಮೂವ್ ಆಗುತ್ತೆ. ಅಲ್ಲಿಗೆ ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗುತ್ತೆ? 1s2 ಆಗುತ್ತೆ. ಈ 1s2 ಅನ್ನುವಂಥ ಎಲೆಕ್ಟ್ರಾನಿಕ್ ವಿನ್ಯಾಸ ಯಾವ ಒಂದು ನೋಬಲ್ ಗ್ಯಾಸಸ್ಗೆ ಸಮ ಆಗಿರುತ್ತೆ ಅಂತಂದರೆ ಹೀಲಿಯಂ ಎಲೆಕ್ಟ್ರಾನಿಕ್ ವಿನ್ಯಾಸಕ್ಕೆ ಏನಾಗುತ್ತೆ ಅಂದರೆ ಇದು ಸಮ ಆಗುತ್ತೆ. ಅಂದರೆ ಹೀಲಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗುತ್ತೆ? 1s2 ಆಗುತ್ತೆ. ಓಕೆ, ಸೊ ಇದು 4 ಎಲೆಕ್ಟ್ರಾನ್ ಕಳೆದುಕೊಂಡು ಹೀಲಿಯಂನ ಒಂದು ಏನಂತ ಹೇಳ್ತೀವಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಪಡ್ಕೊಳ್ಬಹುದು. ಆದರೆ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದು ಕಾರ್ಬನ್ನಿಗೆ ತುಂಬ ಕಷ್ಟದ ಕೆಲಸ ಆಗುತ್ತೆ. ಸೊ ಏನಾಗುತ್ತೆ ಹಾಗಾದರೆ ಅಂತ ಹೇಳಿದರೆ ಕಾರ್ಬನ್ನಿನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲಿಕ್ಕೆ ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇರುತ್ತೆ. ಸೊ ನಾವು 1 ಎಲೆಕ್ಟ್ರಾನನ್ನು ರಿಮೂವ್ ಮಾಡಬೇಕಂತಂದರೆ ನಮಗೆ ಲಾಟ್ಸ್ ಆಫ್ ಎನರ್ಜಿ, ತುಂಬ ಎನರ್ಜಿ ಬೇಕಾಗುತ್ತೆ. ಅದೇ ರೀತಿಯಾಗಿ 2 ಎಲೆಕ್ಟ್ರಾನ್ಗಳನ್ನು ಕಳಿಬೇಕು ಅಥವಾ ರಿಮೂವ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕಿಂತನೂ ಹೈ ಎನರ್ಜಿ ಬೇಕಾಗುತ್ತೆ. 3 ಎಲೆಕ್ಟ್ರಾನು ಅದಕ್ಕಿಂತ ಹೈ ಎನರ್ಜಿ, 4 ಎಲೆಕ್ಟ್ರಾನ್ ಅಂದರೆ ಅದಕ್ಕಿಂತನೂ ಹೈ ಎನರ್ಜಿ ಬೇಕಾಗುತ್ತೆ. ಹಾಗಾದರೆ ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಕಾರ್ಬನ್ ಏನೇನೆಲ್ಲ ಮಾಡುತ್ತೆ? ಹಾಗಾದರೆ ಅದು ಮೊದಲೇದಾಗಿ ಏನು ಮಾಡ್ತು ಅಂತಂದರೆ 4 ಎಲೆಕ್ಟ್ರಾನ್ಗಳನ್ನು ಪಡ್ಕೊಂಡ್ರೆ ಏನಾಯಿತು ಅಂತ ಹೇಳಿದರೆ ಅದಕ್ಕೆ ಪ್ರೋಟಾನ್ಗಳ ಸಂಖ್ಯೆ, ಪ್ರೋಟಾನು ಮತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಕೆಪಾಸಿಟಿ ಇರಲಿಲ್ಲ. ಸೊ ಹಾಗಾಗಿ ಇದು ಪಡ್ಕೊಳ್ಳಿಲ್ಲ. ಎರಡನೇದಾಗಿ 4 ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇರೋದ್ರಿಂದ ಅದು 4 ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಳೋಕ್ಕೂ ಇಷ್ಟಪಡೋಂಗಿಲ್ಲ. ಹಾಗಾದರೆ ಏನು ಮಾಡುತ್ತೆ? ಇಲ್ಲಿ ನೋಡಿ, ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳುವ ಸಲುವಾಗಿ ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತೆ ಅಂತ ಹೇಳಿದರೆ ಬೇರೆ ಎಲಿಮೆಂಟ್ಗಳ ಜೊತೆಗೆ ಇದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಸೊ ಯಾವ ಒಂದು ಧಾತುಗಳ ಜೊತೆಗೆ ಇದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ ಅಂತ ಹೇಳಿದರೆ ಹೈಡ್ರೋಜನ್ ಆಗಿರಬಹುದು, ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು. ಅದೇ ರೀತಿಯಾಗಿ ಹ್ಯಾಲೋಜನ್ಗಳು ಅಂತ ಹೇಳ್ತೀವಿ. ಹ್ಯಾಲೋಜನ್ಗಳು ಅಂತಂದರೆ ಎಕ್ಸಾಂಪಲ್ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ಇವುಗಳ ಜೊತೆಗೆ ಏನು ಮಾಡುತ್ತೆ ಅಂದರೆ ಇದು ಎಲೆಕ್ಟ್ರಾನ್ಸ್ಗಳನ್ನು ಏನು ಮಾಡುತ್ತೆ ಅಂತಂದರೆ ಶೇರ್ ಮಾಡಿಕೊಳ್ಳುತ್ತೆ, ಹಂಚಿಕೊಂಡು ಇದು ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ.
ಸೊ ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡಬೇಕು. ಅದು ಯಾವ ರೀತಿ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡಿಕೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನನ್ನ ಮುಂದಿನ ತರಗತಿಯನ್ನು ವೀಕ್ಷಣೆ ಮಾಡಿ. ಅಲ್ಲಿವರೆಗೂ ನಮಸ್ಕಾರ.